ಈ ಚುನಾವಣೆ ನನಗನ್ಸುತ್ತೆ 2014ರಲ್ಲಿ ಏನು ನಂಬಿಕೆ ವಿಶ್ವಾಸ ಒಂದು ಧರ್ಮ ಜಾತಿ ಮೇಲೆ ನಡೀತಕ್ಕಂಥ ವಿಚಾರಗಳನ್ನು ತಂದಿಟ್ಟಿದ್ದು ಮತ್ತು 2019ರಲ್ಲೂ ಕೂಡ ಅದನ್ನು ಮುಂದುವರಿಸಿ ಎಲ್ಲೋ ಒಂದು ರೀತಿಯಲ್ಲಿ ಜನರಿಗೆ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ. ಇದು ಜಾತಿ ಧರ್ಮದ ಮೇಲೆ ಚುನಾವಣೆಗಳು ಆಗಬಾರ್ದು, ಸತ್ಯ ಮತ್ತು ನಿಜ ಇದ್ರ ಮೇಲೆ ನಡಿಬೇಕಾಗುತ್ತೆ. ಕೆಲಸ ಆಗಿದ್ದರೆ ನಿಜ, ಕೆಲಸ ಆಗಿಲ್ಲ ಅಂದರೆ ಸುಳ್ಳು ಅಂತಕ್ಕಂಥದ್ದು. ಯಾಕೆಂದರೆ ಸುಳ್ಳು ಸತ್ಯ, ಅದಕ್ಕೆ ನಾವು ಕೂಡ ಹೇಳಿದ್ವಲ್ಲ ಖಾಲಿ ಚಂಬು ಅಂತೇಳಿ. ಖಾಲಿ ಚಂಬು ಯಾಕೆ ಅವ್ರು ಹೇಳಿದ್ರು, ಅವರು ಅಕ್ಷಯ ಪಾತ್ರ ಹೇಳಿದ ತಕ್ಷಣ ಅಕ್ಷಯ ಪಾತ್ರ ಆಗಲ್ಲ. ಜನರು ಸೂಕ್ಷ್ಮವಾಗಿ ನೋಡ್ತಾ ಇರ್ತಾರೆ, ಅವ್ರಿಗೆ ಗೊತ್ತಾಗುತ್ತೆ ಜನರ ಭಾವನೆಗಳು ಮತ್ತು ವಿಶ್ವಾಸ, ಅವರ ವಿಚಾರ ಮತ್ತು ಥಿಂಕಿಂಗು ಲೆವೆಲ್ಸ್ ಹ್ಯಾವ್ ಗಾನ್ ಇನ್ ಅ ಡಿಫ್ರೆಂಟ್ ವೇ. ಅವ್ರು ಬೇರೆ ಥರ ಚಿಂತನೆ ಮಾಡ್ತಾಯಿದ್ದಾರೆ. ನಮಗೆ ಯಾರು ಸಹಕಾರ ಮಾಡ್ತಾರೆ ಆ ಸರ್ಕಾರಕ್ಕೆ ನಾವು ಸಹಕಾರ ಮಾಡಬೇಕು ಅಂತೇಳಿ. ಮತ್ತು ನಾನು ವೈಯಕ್ತಿಕವಾಗಿ ಗೀತಾ ಶಿವರಾಜ್ಕುಮಾರ್ ಅವರು ಅಭ್ಯರ್ಥಿ ಆದಮೇಲೆ ನಾವು ಕೂಡ ಜನರ ಜೊತೆಗೆ ಮಾಹಿತಿ ಹೋಗ್ತಾ ಇರೋದಂದರೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಗಬೇಕು. ಯಾಕೆಂದರೆ BJP ಪ್ರಣಾಳಿಕೆಯಲ್ಲಿ ನ್ಯಾಷನಲ್ ಹೈವೇ ಮುಗಿದೋಗಿದೆ, ಅದಿನ್ನೂ ಯಾರೂ ಓಡಾಡಿಲ್ಲ. ಯಾಕೆಂದರೆ ಅದು ಮುಗಿದಿಲ್ಲ. ಇಂಥ ಹೇಳಿಕೆಗಳನ್ನು ತಗೊಂಡು ಫೋಟೋ ಗೀಟೋ ಹಾಕ್ಕೊಂಡು ಮನೆಗೆ ಹೋಗಿ ನಾನು ಈ ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ರೆ ಓಟ್ ಬರೋದಿಲ್ಲ. ಅದು ನಿಜ ಇರಬೇಕಾಗ್ತದೆ. ಜನರು ಕೂಡ ಅದನ್ನು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ನನಗನ್ಸುತ್ತೆ ಇಂಡಸ್ಟ್ರಿ ಬಗ್ಗೆ ಮತ್ತು ಟೂರಿಸಂ ಬಗ್ಗೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥದ್ದು. ಮತ್ತು ಈ ಅರಣ್ಯ ಭೂಮಿ ಸಾಗುವಳಿದಾರದ್ದು ತುಂಬ ವರ್ಷದಿಂದ ಅದು ಸಮಸ್ಯೆ ಆಗಿದೆ. 15 ವರ್ಷ ಸಂಸದರು ಇವರೇ ಇದ್ದರು, ಒಂದು ದಿವಸ ಇದ್ರ ಬಗ್ಗೆ ಜವಾಬ್ದಾರಿಯುತವಾಗಿ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿಲ್ಲ. ಈಗ ಜನರು ಆ ಬದಲಾವಣೆಯನ್ನು ಇಲ್ಲ ಕಾಂಗ್ರೆಸ್ ಪಕ್ಷ ಏನಾದರೂ ಒಂದು ಮಾತು ಕೊಟ್ಟರೆ, ಇಲ್ಲ ಬಡವ ಪರವಾಗಿ ಯಾವುದಾದ್ರೂ ಒಂದು ನಿರ್ಧಾರ ತೊಗೊಂಡ್ರೆ ಕಾಂಗ್ರೆಸ್ ಪಕ್ಷ ತಗೊಳ್ಳುತ್ತೆ ಅಂತಕ್ಕಂಥ ವಿಶ್ವಾಸ ಇರೋದ್ರಿಂದ ನನಗನ್ಸುತ್ತೆ ಗೀತಾ ಶಿವರಾಜ್ಕುಮಾರ್ ಅವರು ಕೂಡ ಎಲ್ಲ ಕಡೆ ಅಷ್ಟೇ. ಗೀತಾ ಶಿವರಾಜ್ಕುಮಾರ್ ಅವರು ಅದನ್ನೇ ಹೇಳ್ತಾ ಇದ್ದಾರೆ, ಇಲ್ಲ ಹೋಗಬೇಕು, ನಾವು ಕೆಲಸ ಮಾಡಬೇಕು, ನಾನು ಮಾಡ್ತೀನಿ, ನನಗೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಟೀಕಾ ಟಿಪ್ಪಣಿಗಳು ಕೆಲವರೆಲ್ಲ ಹಗುರವಾಗಿ ಮಾತಾಡಿದ್ದಾರೆ, ಅದ್ರ ಬಗ್ಗೆ ನಾನೇನು ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ. ಗೀತಾ ಶಿವರಾಜ್ಕುಮಾರ್ ಅವರು 100ಕ್ಕೆ 100 ಗೆದ್ದೇ. ಯಾಕೆಂದರೆ ಗ್ಯಾರಂಟಿಗಳು, ಆ ವಿಶ್ವಾಸದ ಮೇಲೇ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿದೆ ಅಂತ ಹೇಳಿದರೆ ಆ ಗ್ಯಾರಂಟಿಗಳು ರಾಷ್ಟ್ರ ಮಟ್ಟದಲ್ಲೂ ವರ್ಕೌಟ್ ಆಗಲೇಬೇಕು. ಯಾಕೆಂದರೆ ಜನರಿಗೆ ಇಲ್ಲಿಲ್ಲ, ಈಗ ಹೊಟ್ಟೆ ಹಸು ಇಲ್ಲಾಗಿದೆ, ಅವ್ರಿಗೆ ಅರ್ಥ ಆಗಿದೆ. ಜನರು ಬದಲಾವಣೆಯನ್ನು ತಗೊಳ್ತಾರೆ. ಗ್ಯಾರಂಟಿನ ಮನೆಗೆ ಹೋಗ್ತಕ್ಕಂಥ ಕೆಲಸವನ್ನು ನಮ್ಮ ಕಾರ್ಯಕರ್ತರು ಮುಖಂಡರು ಮಾಡಿದಾರಲ್ಲ, ಅದೇ ನಮಗೆ ಭಾಳ ದೊಡ್ಡ ಮಟ್ಟದ ಶಕ್ತಿ. ಗೀತಕ್ಕನ ಕೆಲಸ ಈ ಗೆಲುವಿನ ನಂತರ ಸೇವೆ ಮೂಲಕ ಅವರು ಆ ವಿಶ್ವಾಸವನ್ನು ಉಳಿಸ್ಕೊಂಡು ಹೋಗ್ತಾರೆ ಅಂತ ವಿಶ್ವಾಸ. ಮತ್ತು VSL ಒಂದು ಕಡೆಗೆ MPMದು ಆಗಲೇ ನಾವು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆಯನ್ನು ಮಾಡಿ ಸಂಗಮೇಶ್ವರ್ ಅವ್ರ ಜೊತೆಗೂ ಕೂಡ ಮಾತಾಡಿ ಒಂದು ಹಂತಕ್ಕೆ ತಂದು ಒಂದು ಸಕ್ಸಸ್ನ ತೊಗೊಳ್ತೀವಿ, ಏನು ತೊಂದರೆ ಆಗಿಲ್ಲ. MPMದು ನಮ್ಮ ಜವಾಬ್ದಾರಿ. VSL ಇಷ್ಟು ವರ್ಷ ಹಾಳಾಗೋಕ್ಕೆ ಕಾರಣನೇ ರಾಘವೇಂದ್ರ. BJP ಸರ್ಕಾರದ್ದು ಅಧಿಕಾರ ಇತ್ತು, ಅಲ್ಲಿ ಹೋಗಿ ಧ್ವನಿ ಎತ್ತಬೇಕಾಗಿತ್ತು. ಅದನ್ನು ಮತ ಹಾಕ್ತಕ್ಕಂಥ ಸಂದರ್ಭದಲ್ಲಿ ತಗೋತಾರೆ. ಅದನ್ನು ಕೊನೆಗೆ ಎಲ್ಲಿವರೆಗೂ ತೊಗೊಂಡು ಹೋಗಿದ್ರು, ಮಾರಕ್ಕೂ ಕೂಡ ಹೋಗಿದ್ರು ಯಾವುದಾದ್ರು ಪ್ರೈವೇಟ್ ಸೆಕ್ಟರಿಗೆ. ಅದನ್ನು ನಿಲ್ಲಿಸಬೇಕಾಗತ್ತೆ. ಗೀತಕ್ಕವರು ಗೆದ್ದರೆ ರಾಷ್ಟ್ರ ಮಟ್ಟದಲ್ಲಿ ಏನಾದರೂ ನಮ್ಮ ಸರ್ಕಾರ ಬಂದು ಅಂದರೆ 100% ನಾವೇ ಆ ಜವಾಬ್ದಾರಿಯನ್ನು ತಗೊಂಡು ಅದನ್ನು ಪುನಶ್ಚೇತನ ಮಾಡಿ ಮತ್ತೆ ಕೆಲಸ ಸ್ಟಾರ್ಟ್ ಮಾಡೋದು, ಆ ಕೆಲಸವನ್ನು ಮಾಡ್ತೀವಿ. ಆದರೆ ಅಟ್ಲೀಸ್ಟ್ ಒಂದು ಧ್ವನಿಯಾಗಿ VSL ಉಳಿಸ್ತಕ್ಕಂಥ ಕೆಲಸಕ್ಕೆ ಗೀತಕ್ಕವರ ಒಂದು MP ಚುನಾವಣೆಯಲ್ಲಿ ಗೆಲುವು ಭಾಳ ಅವಶ್ಯಕತೆ ಇದೆ. ಯಾಕೆಂದರೆ ಅವ್ರು ಇನ್ನೂ ಅಧಿಕಾರ ನೋಡಿಲ್ಲ, ಅಧಿಕಾರ ಮಾಡಿದವರು ಇದನ್ನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಇಷ್ಟೇ ಡಿಫ್ರೆನ್ಸು. ಅದಕ್ಕೆ ಗೀತಕ್ಕವರಿಗೆ ಬದಲಾವಣೆಯನ್ನು VSL ಪರವಾಗಿ ಮತ್ತು ಇಂಡಸ್ಟ್ರಿ ಪರವಾಗಿ, ಅದಕ್ಕೆ ನಾನು ಹೇಳಿದಲ್ಲ ಫಸ್ಟೇ ಇಂಡಸ್ಟ್ರಿ ಅಂತ ಹೇಳಿದಾಗ ಇವೆಲ್ಲದೂ ಬರ್ತದೆ. ಇದನ್ನು ಗೆಲುವಿನ ಮೂಲಕ ಗೀತಕ್ಕವರಿಗೆ ಸೇವೆ ಮಾಡ್ತಕ್ಕಂಥ ಅವಕಾಶಗಳು ಕೊಡ್ತಾರೆ ಅಂತಕ್ಕಂಥದ್ದು ವಿಶ್ವಾಸ ಇದೆ.